ಕೇಂದ್ರ ಸರ್ಕಾರದ ಒಂದು ನಿರ್ಧಾರದ ವಿರುದ್ಧ ರಾಜ್ಯ ಸರ್ಕಾರ ಈಗ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಹಾಗಾಗಿಯೇ ವಿಶೇಷ ಅಧಿವೇಶನವನ್ನು ಕೂಡ ಕರೆದಿದೆ. ನಾಳೆಯಿಂದ ಸದನ ಕದನ ಜೋರಾಗುವ ಸಾಧ್ಯತೆ ಇದೆ. ಮನ್ರೇಗಾ ವರ್ಸಸ್ ಜಿ ಸರ್ಕಾರ ವಿಪಕ್ಷದ ನಡುವೆ ಸಮರಕ್ಕೆ ವಿಶೇಷ ಸದನವೇ ವೇದಿಕೆ. ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಹೊಸ ಕಾಯ್ದೆಯನ್ನು ವಿರೋಧಿಸಿ ಕೇಂದ್ರಕ್ಕೆ ತಿರುಗುಬಾಣ ಮಾಡುವಂತಹ ಲೆಕ್ಕಾಚಾರ. ರಾಜ್ಯಪಾಲರ ಭಾಷಣ ಮತ್ತು ಖಂಡನಾ ನಿರ್ಣಯದ ಮೂಲಕ ಕೌಂಟರ್ ಕೊಡೋದಕ್ಕೂ ಪ್ಲಾನ್. ರಾಜ್ಯಪಾಲರ ಭಾಷಣದಲ್ಲಿ ರಾಮ್ಜಿ ವಿರೋಧಿಸಿ ಕೌಂಟರ್, ರಾಜ್ಯಪಾಲರ ಭಾಷಣದಿಂದಲೇ ಕೇಂದ್ರಕ್ಕೆ ಖಂಡನಾ ಸಂದೇಶವನ್ನು ರವಾನಿಸುವಂತಹ ಕೆಲಸ. ಜಂಟಿ ಅಧಿವೇಶನದ ಮೊದಲ ದಿನವೇ ಟಕ್ಕರನ್ನು ಕೊಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಬಟ್ ನಾಳೆಯ ಅಧಿವೇಶನದಲ್ಲಿ ಯಾವ ರೀತಿ ಬಿಜೆಪಿಯ ಈ ಅಟ್ಯಾಕ್ ಇರುತ್ತೆ, ಕಾಂಗ್ರೆಸ್ ಯಾವ ರೀತಿ ಕೇಂದ್ರಕ್ಕೆ ಟಕ್ಕರ್ ಕೊಡುವಂತಹ ಕೆಲಸ ಮಾಡುತ್ತೆ ಅನ್ನುವಂತಹ ಸಹಜ ಪ್ರಶ್ನೆ, ಕುತೂಹಲ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನು ಬದಲಾಯಿಸಿ ರಾಮ್ಜಿ ಅಂಥೇಳಿ ಹೆಸರನ್ನು ಮಾಡಿದ್ದಾರೆ. ಗಾಂಧಿ ಹೆಸರನ್ನು ಕೈಬಿಟ್ಟಿದ್ದಕ್ಕೆ ದೇಶವ್ಯಾಪಿ ಹೋರಾಟವನ್ನು ಮಾಡುವುದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನು ಮಾಡಿಕೊಂಡಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರೋದ್ರಿಂದ ವಿಶೇಷ ಅಧಿವೇಶನವನ್ನು ಕರೆದು ಖಂಡನಾ ನಿರ್ಣಯವನ್ನು ಮಾಡುವುದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬಟ್ ಈ ವಿಶೇಷ ಅಧಿವೇಶನಕ್ಕೆ ಬಿಜೆಪಿಗರು ಅಪೋಸ್ ಮಾಡ್ತಾ ಇದ್ದಾರೆ. ನಾಳೆಯ ಸೆಷನ್ನಲ್ಲಿ ಈ ವಿಚಾರಕ್ಕೆ ಕದನ ಕಾವೇರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಎದ್ದು ಕಾಣಿಸ್ತಾ ಇದೆ. ಈಗ ಒಂದೇನಂತಂದ್ರೆ ಇದನ್ನ ವಿರೋಧ ಮಾಡ್ತಾ ಇರೋದು ಯಾರು? ಕಾಂಗ್ರೆಸ್ನವರು. ಕಾಂಗ್ರೆಸ್ದು ಪಕ್ಷವಾಗಿ ವಿರೋಧ ಮಾಡ್ತಾ ಇದೆ. ಬಟ್ ಅದಕ್ಕೆ ಅಧಿವೇಶನ ಯಾಕೆ? ಅಧಿವೇಶನ ಅಂತಂದರೆ ಅದು ಜನರ ತೆರಿಗೆಯ ದುಡ್ಡಿನಲ್ಲಿ ನಡೀತಕ್ಕಂಥ ಅಧಿವೇಶನ. ಆ ದುಡ್ಡನ್ನು ಯಾಕೆ ಪೋಲ್ ಮಾಡಬೇಕು? ನೀವು ಪಕ್ಷದ ವತಿಯಿಂದ ಪ್ರತಿಭಟನೆಗಳನ್ನ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ.